ಈ ಒಂದು 4 ಜನರ ಸಂಯುಕ್ತ ಆಶ್ರಯದಲ್ಲಿ ಕೂಡ ಬಹಳಷ್ಟು ಒಂದು ಉತ್ತಮ ರೀತಿಯ ತೀರ್ಥಹಳ್ಳಿ ಪರಿಸರದ ಶ್ರೇಷ್ಠ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಸಾಗ್ತಾ ಇದೆ. ಈ ಒಂದು ಟೂರ್ನಮೆಂಟಿನ ಮುಖ್ಯ ನಿರ್ಣಾಯಕ ಪೀಠವನ್ನು ವಹಿಸಿರ್ತಕ್ಕಂಥ ಶರತ್ ಸುಜಿತ್ ಗೊಲ್ಲ ಕೋಟೇಶ್ವರ, ಜೊತೆಗಾಗಿ ಮಂಜು ತೀರ್ಥಹಳ್ಳಿ ಹಾಗೇನೆ ಪ್ರಭು ಕೋಟೇಶ್ವರ ಈ ಒಂದು ಮುಖ್ಯ ನಿರ್ಣಾಯಕ ಪೀಠವನ್ನು ವಹಿಸಿರ್ತಾರೆ. ಹಾಗೇನೆ ಈ ಒಂದು ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಕೂಡ ಕ್ರಿಕ್ಲೈನ್ ಸಂಸ್ಥೆ ಒಂದು ಸುಭಾನ್ ಅವರ ಒಂದು ನೇತೃತ್ವದ ಸಂಸ್ಥೆ ಈ ಒಂದು ನೇರ ಪ್ರಸಾರವನ್ನ ಬಿತ್ತರಿಸ್ತಾ ಇದೆ. ಹಾಗೇನೆ ಈ ಒಂದು ಟೂರ್ನಮೆಂಟಿನ ಕಾಮೆಂಟೇಟರ್ಗಳಾಗಿ ಒಂದೆಡೆ ಸಫಾನ್ ಕಟ್ಟೆ ಹಾಕಲು, ಜೊತೆಗಾಗಿ ಪ್ರವೀಣ್ ಆಚಾರ್ ಕುಂದಾಪುರ ಈ ಟೂರ್ನಮೆಂಟಿನ ವೀಕ್ಷಕ ವಿವರಣೆಗಾರರು. ಸ್ಕೋರಿಂಗ್ ವಿಭಾಗದಲ್ಲಿಯೂ ಕೂಡ ಆನ್ಲೈನ್ ಸ್ಕೋರರ್ ಆಗಿ ಅಫಾನ್ ಆಗಿ ನಮ್ಮೊಂದಿಗೆ ಜೊತೆಗಾಗಿಯೂ ಕೂಡ ಸುವೇಲ್ ಮೇಲಿನ ಕುರವಳ್ಳಿ ಈಗ ನಂದ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಅಂಪೈರ್ ಗಮನಕ್ಕೆ ಸಮಯದೊಂದಿಗೂ ಕೂಡ ಪಂದ್ಯಾಟವನ್ನ ಸರಿ ಸಮಾನವಾಗಿ ಮುಂದುವರಿಸಬೇಕಾಗ್ತಾರೆ. ಸಮಯ ನಮ್ಮೊಂದಿಗೆಲ್ಲ ಗಮನಿಸಿಕೊಳ್ಳಿ. ಶೇಕ್ ನಲ್ಲಿ ಪವನ್ ಶೇಕ್ ವಿಭಾಗದಲ್ಲಿ ಜಬ್ಬು ಎಸಕ್ಕಾಗಿ ನವೀನ್ ಪವರ್ ಬಾಳೆಬೈಲು ಸುಂದರತೆ ಹೊಡೆತ ತನ್ಮೂಲಕವಾಗಿ ಓಟಗಳು ಬರ್ತಾ ಇಲ್ಲ. ನಿನ್ನೆ ದಿನ ಒಂದು ಪಂದ್ಯಾವಳಿಯಲ್ಲಿ 1 ಓವರ್ಗಳಲ್ಲಿ 5 ಬೌಂಡರಿಗಳನ್ನು ಸಿರಿಸಿರ್ತಕ್ಕಂಥ ಆಟಗಾರರು. ಒಂದೆಡೆಯಲ್ಲಿ ಪವನ್ ಸಬ್ಗುಡ್ಡೆ, ಶೇಕ್ ಭಾಗದಲ್ಲಿ ಕೂಡ ಬಿರುಸಿನ ಚೆಂಡು ತನ್ಮೂಲಕವಾಗಿ ಆಶಿ ಬಿಕ್ಕಳ್ಳಿ ಬಹಳಷ್ಟೊಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆಗಳನ್ನು ಮಾಡ್ತಾ ಇದ್ದಾರೆ. 2 ಎಸೆತ, ಓಟಗಳು ಬರ್ತಾ ಇಲ್ಲ. ಶೂನ್ಯದ ಮುಖಾಂತರವಾಗಿ ಮುಂದುವರಿಸಿರ್ತಕ್ಕಂಥ ಪಂದ್ಯ ಇವಾಗ ಮತ್ತೆ ರಾಯಲ್ ಬ್ರದರ್ಸ್ ಮುಂದುವರಿಕೆಯನ್ನು ಕಂಡುಕೊಳ್ತದೆ. ತೀರಾ ಸ್ಟ್ರೈಟ್ ಬಾಲ್, ಬಹಳಷ್ಟೊಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಪ್ರಶಾಂತ ಪಚ್ಚ ಬಹಳಷ್ಟೊಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಗಳನ್ನು ನಡೆಸ್ತಾ ಇದ್ದಾರೆ. ಬೌಂಡರಿಯನ್ನು ಅಡ್ಡಾಯಿಸ್ತಾ ಇದ್ದಾರೆ. 3ನೇ ಚೆಂಡಿಗಾಗಿ ಮತ್ತೆ ಅವಾಗ ಡಾಟ್ ಬಾಲ್. 4ನೇ ಚೆಂಡಿನಲ್ಲಿ ಅದೆಷ್ಟರ ಮಟ್ಟಿಗೆ ಆಟವನ್ನು ಮುಂದುವರಿಸ್ತಾರೆ ಕಾದು ನೋಡಬೇಕಾಗ್ತದೆ. ಪವನ್ ಸಪಗುಡ್ಡೆ ಮೂಲದ ಆಟಗಾರರು. 2 ಬಲಿಷ್ಠ ತಂಡದ ಜಿದ್ದಿ ಹೋರಾಟ ಅಂಕಣ ಒಳಭಾಗದಲ್ಲಿ ನಡೀತಾ ಇದೆ. ನವೀನ್ ಪವರ್ ಬಿಟ್ಟಿರ್ತಕ್ಕಂಥ ಚೆಂಡು ಮತ್ತೆ ಡಾಟ್ ಎಸೆತ. ದಾಂಡನ್ನ ಕಟ್ಟಿ ಹಾಕುವಂತಹ ಲೆಕ್ಕಾಚಾರದ ಪಂದ್ಯಾಕೂಟಗಳು ಮತ್ತೆ ಪವನ್ ಬಾಳಬೆಲಿಗೆ. ಇಲ್ಲಿ ಇವಾಗ ನವೀನ್ ಪವರ್ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗ್ತದೆ. ಸುಂದರತೆಯ ಚೆಂಡು ತನ್ಮೂಲಕ 5ಕ್ಕೆ 5 ಚುಕ್ಕಿ ಎಸೆತ. ಅಂತಿಮ ಎಸಕ್ಕಾಗಿ ನವೀನ್ ಪವರ್ ಬಾಳೆಬೈಲು. ಕಡೆ ಚೆಂಡು ಬಾಕಿ ಉಳಿತಿದೆ. ಆರಂಭಿಕ ಹಂತದ ಕಡೆ ಚೆಂಡಿಗಾಗಿ ಮತ್ತೆ ನವೀನ್. ಕಡೆಯ ಚೆಂಡಿನಲ್ಲಿ ಮತ್ತೆ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಮೇಡನವ. ಮೊದಲ ಚೆಂಡಿನಲ್ಲಿ ಶೂನ್ಯ ಸಂಪಾದನೆ ಮುಖಾಂತರವಾಗಿ ಖಾತೆ ಕೂಡ ಆರಂಭವನ್ನು ಕಾಣ್ಕೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ 2ನೇ ಓವರ್ಗಾಗಿ MCH ತಂಡ ಇವಾಗಲೇ ಕಾರ್ತಿಕ್ ಅವರನ್ನ ಪರಿಚಯ ಮಾಡ್ತಾ ಇದೆ. ಕಾರ್ತಿಕ್ ಬಾಳೆಬೈಲು. ಆ ನಿಟ್ಟಿನಲ್ಲಿ ಶೇಕ್ ಭಾಗದಲ್ಲಿ ಸುಹೇಲ್ ಜಬ್ಬು ಇತ್ತೀಚಿನ ಪರಿಸರದಲ್ಲಿ ಸುಪ್ರಗತಿಯಲ್ಲೂ ಕೂಡ ಜನಪ್ರಿಯತೆಯನ್ನು ಹೊಂದಿರತಕ್ಕಂಥ ಆಟಗಾರರು. ಶೇಕ್ ಭಾಗದಲ್ಲಿ ಮೊದಲ ಚೆಂಡಿಗಾಗಿ ಕಾರ್ತಿಕ್ ಬಾಳೆಬೈಲು. ಬಿರುಸಿನ ಎಸೆತ ತನ್ಮೂಲಕವಾಗಿ ಮತ್ತೆ ಡಾಟ್ ಬಾಲ್. ಸರಾಸರಿ 7ರ ಎಣ್ಣಿಕೆಯ ಡಾಟ್ ಬಾಲ್ ಇದಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಸುಂದರತೆ ಹೊಡೆತ ತನ್ಮೂಲಕ ಬಿಟ್ಟ ಸ್ಥಳವನ್ನು ತೊಂಬೆರೆ ರೂಪದಲ್ಲಿ ಜಬ್ಬು ದಾಂಡಲ್ಲಿ ಮೊದಲ ಬೌಂಡರಿ ರವಾನಿಸಿಕೊಳ್ತಾ ಇದ್ದಾರೆ. 4 ಓಟದ ಸೇರ್ಪಡೆ. ಖಾತೆ ಆರಂಭ. 8 ಎಸೆತಗಳ ಮುಂದೆ 4 ಓಟವನ್ನು ಕಲೆ ಹಾಕ್ತಾ ಇದೆ ರಾಯಲ್ ಬ್ರದರ್ಸ್ ತಂಡ. ಯಾರ್ಕರ್ ಮಾದರಿಯ ಚೆಂಡು ತನ್ಮೂಲಕವಾಗಿ
ಗೋಟದ ಅಂಚಿನಲ್ಲಿ ಸಾಗಿರ್ತಕ್ಕಂಥ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ತನ್ಮೂಲಕವಾಗಿ ಆವಿ ಹೊಸನಗರ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಹಿಡಿತಾ ಇದ್ದಾರೆ. ಈ ರೀತಿಯಲ್ಲಿ ಜಬ್ಬು ವಾಪಸ್ ಆತಿ. ದಾಂಡಿನ ಮೇಲಂಚನ್ನ ಸವರಿರ್ತಕ್ಕಂಥ ಚೆಂಡು ಗೋಟ ರಕ್ಷಣೆಯಲ್ಲಿ ಅವಿ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಕಬಳಿಕೆ ನಡೀತಾ ಇದೆ. ಮೊದಲ ಉದ್ದರಿ ಆಗತವನ್ನು ಕಂಡ್ರು. ಆ ತರುವಾಯದಲ್ಲಿ ಮತ್ತೆ ಇವಾಗ ರಂಗ ಪ್ರವೇಶಾತಿಯನ್ನು ಕಂಡಿರ್ತಕ್ಕಂಥ ಆಟಗಾರರು ಶಿವು ಕೋಶಾವತಿ ಮೂಲದ ಆಟಗಾರರು. ಸುಂದರತೆ ಹೊಡೆತ ತನ್ಮೂಲಕವಾಗಿ ಬಹಳಷ್ಟೊಂದು ಆದಿ ಸೀಮಾ ರೇಖೆ ಅಂಚಿನಲ್ಲಿ ವೇಗದ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಬೌಂಡರಿಯನ್ನ ತಡೆತಾ ಇದ್ದಾರೆ. ಒಂದಿನ ಚೆಂಡಿಗಾಗಿ ಮತ್ತೆ ಮಗ ಕಾರ್ತಿಕ್ ಬಾಳೆಬೈಲು, ಸ್ಟ್ರೈಕ್ ನಲ್ಲಿ ಶಿವ ಕೋಶಾವತಿ. ಅದೇ ಶೋಟವನ್ನು ಕಲೆ ಹಾಕ್ತಾರೆ, ಕಾದು ನೋಡಬೇಕಾಗ್ತದೆ. ಬಿರುಸಿನ ಹೊಡೆತ ಮತ್ತೆ ಆದಿ ಬಹಳಷ್ಟು ಉತ್ತಮ ರೀತಿಯ ಸೀಮಾ ರೇಖೆ ಅಂಚಿನಲ್ಲಿ ಕೂಡ ಬೌಂಡರಿಯನ್ನು ನಡೆಸ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 4ರಲ್ಲೇ ಸ್ಥಗಿತವನ್ನ ಕಂಡುಕೊಳ್ತಾ ಇದೆ. ಎದುರಿಸಿರ್ತಕ್ಕಂಥ 12 ಚೆಂಡುಗಳ ಮುಂದೆ 4 ಓಟವನ್ನ ಈಗಾಗಲೇ ರಾಯಲ್ ಬ್ರದರ್ಸ್ ತಂಡ ಕಲೆ ಆಗ್ತಾ ಇದೆ. ಇನ್ನು ಕೂಡ ಉಳಿದಿರ್ತಕ್ಕಂಥ 24 ಎಸೆತ ಅದೇ ಶೋಟವನ್ನ ಟಾರ್ಗೆಟ್ ಆಗಿ ನೀಡ್ತಾರೆ, ಕಾದು ನೋಡಬೇಕಾಗ್ತದೆ. ಏನೇನು ಪಾಂಡ್ಯ ಕುಟುಂಬಗಳು ನಡಿಬೇಕಾಗ್ತದೆ. ಕೊಡದ 3ನೇ ವೈಯಕ್ತಿಕ ದ್ವಿತೀಯ ಓವರ್ಗಾಗಿ ನವೀನ್ ಪವರ್ ಅನ್ನು ಮತ್ತೆ ಪರಿಚಯ ಮಾಡ್ತಾ ಇದೆ ಎಂಸಿಎಚ್ ತಂಡ. ಬಿರುಸಿನ ಹೊಡೆತ ತನ್ಮೂಲಕವಾಗಿ ಓಟಗಳು ಬರ್ತಾ ಇಲ್ಲ. ಸತತವಾಗಿಯೂ ಕೂಡ 7ನೇ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ವೈಯಕ್ತಿಕವಾಗಿ 7 ಚೆಂಡುಗಳು ಕೂಡ ಡಾಟ್ ಬಾಲ್ಗಳಷ್ಟೇ ರವಾನಿಸಿರ್ತಕ್ಕಂಥ ನವೀನ್ ಪವರ್ ಬಾಳೆಬೈಲು. ಮತ್ತೆ ವೇಗದ ಚೆಂಡು, ಇಲ್ಲಿ ಆಶಿತಪ್ಪನ ಮಾಡಿದ್ದು. ಕೈಯಲ್ಲಿದ್ದ ಚೆಂಡು ಕೈ ಚೆಲ್ಲಿ ಹೋಗ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆಗಳು ಕೂಡ ತಂಡದ ಮೊತ್ತ ಈ ರೀತಿಯಲ್ಲಿ 8 ಆಗ್ತಾ ಇದೆ. 8 ಓಟಗಳಿಗೆ ಈಗಾಗಲೇ ತಲುಪ್ತಾ ಇದೆ. ಅಭಿಷೇಕ್ ಬೇಕಳ್ಳಿ ಈ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತರುವಾಯಕ್ಕಾಗಿ ಮತ್ತೆ ಮುಂದಿನ ಚೆಂಡಿಗಾಗಿ ನವೀನ್ ಪವರ್ ಮುಂದುವರಿ ಕಾಣಬೇಕಾಗ್ತದೆ. ಸುಂದರತೆ ಹೊಡೆತ ತನ್ಮೂಲಕವಾಗಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ನಿನ್ನೆ ದಿನ 5 ಬೌಂಡರಿಗಳನ್ನ ಒಂದೇ ಓವರ್ನಲ್ಲಿ ಹೊಡೆದಿರ್ತಕ್ಕಂಥ ಪವನ್ ಸಬ್ಗುಡೆ ಸುಂದರತೆ ನೆಟ್ಟನ ಹೊಡೆತ ಬಹಳಷ್ಟು ರೀತಿಯ ಕ್ಷೇತ್ರ ರಕ್ಷಣೆಗಳು ಕೂಡ ಸದಾ ಬಾಲರ್ಗಳ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಮಾಡ್ತಾ ಇದ್ದಾರೆ. ನೆಟ್ಟನೇರ ಹೊಡೆತ ತನ್ಮೂಲಕವಾಗಿ ಪ್ರಶಾಂತ ಪಾಚ ಬಹಳಷ್ಟು ಸುರಕ್ಷಿತ ಕ್ಷೇತ್ರ ರಕ್ಷಣೆಗಳ ಅಂಕಣ ಭಾಗದಲ್ಲಿ ನಡೆಸ್ತಾ ಇದ್ದಾರೆ. ಅಂತಿಮ 3ನೇ ಓವರ್ನ ಅಂತಿಮ ಚೆಂಡಿಗಾಗಿ ಮತ್ತೆ ನವೀನ್ ಪವಾರ್. ಬಲಾಢ್ಯ ಮನವಿಗಳು ಬರ್ತಾ ಇದೆ. ಈ ರೀತಿಯಲ್ಲಿ
ಓವರ್ಗಳ ಮುಕ್ತಾಯದ ಅಂಚಿನಲ್ಲಿ ತಂಡದ ಮೊತ್ತ 8 ಓಟಗಳಿಗೆ ತಲುಪ್ತಾ ಇದೆ. 18 ಚೆಂಡುಗಳ ಮುಂದೆ 8 ಓಟವನ್ನು ಕಲೆ ಹಾಕಿ ಆಡ್ತಾ ಇದೆ ಟೀಮು ರಾಯಲ್ ಬ್ರದರ್ಸ್ ತಂಡ. ಇನ್ನು ಕೂಡ 18 ಎಸೆತ ಅದೇ ಓಟವನ್ನು ಕಲೆ ಹಾಕ್ತಾರೆ, ಕಾದು ನೋಡಬೇಕಾಗ್ತದೆ. ಅವಿ ಆಚಾರ್ಯ ಹೊಸನಗರ ತರುವಾಯ 4ನೇ ಓವರ್ಗಾಗಿಯೂ ಕೂಡ ಟೆನ್ನಿಸ್ ಬಾಲು ಕ್ರಿಕೆಟ್ ಇತಿಹಾಸದ ಜನಪ್ರಿಯ ಆಟಗಾರರು ತರುವಾಯದಲ್ಲಿ ಇವಾಗ 38 ಮಾದರಿಯಲ್ಲೂ ಕೂಡ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಕಾರ್ತಿಕ್ ಅವರನ್ನು ಪರಿಚಯಿಸ್ತಾ ಇದ್ದಾರೆ. ಕುಡಿದ 4ನೇ ವೈಯಕ್ತಿಕ ದ್ವಿತೀಯ ಓವರ್ಗಾಗಿ ಕೂಡ ಕಾರ್ತಿಕ್ ಬಾಳೆಬೈಲು ತಂಡದ ಮಾಲೀಕರು ಕೂಡ ಕಾರ್ತಿಕ್ ಅವರು. ಸುಂದರತೆಯ ಚೆಂಡು ತನ್ನ ಮೂಲಕ ಓಟಗಳು ಬರ್ತಾ ಇಲ್ಲ. ಆ ತರುವಾಯದಲ್ಲಿ ತಂಡದ ಮೊತ್ತ 8ರಲ್ಲೇ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಬಿರುಸಿನ ಎಸೆಗಳ ನಾಶೆ ಮತ್ತೆ ನೆಟ್ಟ ನೇರ ಹೊಡೆತ. ಶಿವು ದಾಂಡಲ್ಲಿ ವೈಯಕ್ತಿಕ ಮೊದಲನೇ ಬೌಂಡ್ರಿ ರವಾನೆಯನ್ನ ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ನೆಟ್ಟ ನೇರ ಹೊಡೆತ, 4 ಓಟದ ಸೇರ್ಪಡೆ. 12ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಮತ್ತೆ ಕಾರ್ತಿಕ್ ಬಿಟ್ಟಿರ್ತಕ್ಕಂಥ ಚೆಂಡು ತನ್ನ ಮೂಲಕವಾಗಿ ಚುಕ್ಕಿ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಸಂಪೂರ್ಣ ಕಡಿವಾಣವನ್ನು ಎಸೆಗಾರಿಕೆ ಭಾಗದಲ್ಲಿ ನಡೆಸ್ತಾ ಇದ್ದಾರೆ. ಯಾರ್ಕರ್ ಮಾದರಿಯ ಚೆಂಡು ತನ್ನ ಮೂಲಕವಾಗಿ ಮತ್ತೆ ಆದಿ ಬಹಳಷ್ಟು ಒಂದು ಸೊಗಸಿನ ಕ್ಷೇತ್ರಾಕ್ಷಣೆ. ಸೀಮಾ ರೇಖೆಯ ಅಂಚಿನಲ್ಲಿ ಕೊಂಚ ಗೊಂದಲವಾದರೂ ಕೂಡ ಯಶಸ್ವಿಯ ಕ್ಷೇತ್ರಾಕ್ಷಣೆ ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂತಿಮ 2 ಎಸೆಗಳು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಈಗಾಗಲೇ ತಂಡದ ಮೊತ್ತ 12 ಓಟಗಳಿಗೆ ತಲುಪ್ತಾ ಇದೆ. ತಾನ್ ಮೂಲಕವಾಗಿ ಬಿಟ್ಟ ಸ್ಥಳವನ್ನು ತೊಂಬಿನ ರೂಪದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ. 16ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. 4ನೇ ಓವರ್ನ ಅಂತಿಮ ಚೆಂಡಿಗಾಗಿ ಮತ್ತೆ ಇವಾಗ ಕಾರ್ತಿಕ್ ಬಾಳೆಬೈಲು. 2ನೇ ಓವರ್ನಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ನಡೆಸಿರ್ತಕ್ಕಂಥ ಕಾರ್ತಿಕ್ ಮತ್ತೆ ಇವಾಗ 4ನೇ ಓವರ್ನ ಅಂತಿಮ ಚೆಂಡಿಗಾಗಿಯೂ ಕೂಡ ಮುಂದುವರಿಸಬೇಕಾಗ್ತದೆ. ಈ ರೀತಿಯಲ್ಲಿ ಪಚ್ಚ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರಾಕ್ಷಣೆ ಕೂಡ 4 ಓವರ್ಗಳ ಮುಕ್ತಾಯದ ಅಂಚಿನಲ್ಲಿ 24 ಚೆಂಡುಗಳ ಮುಂದೆ ಕೂಡ 16 ಓಟವನ್ನು ಕಲೆ ಹಾಕ್ತಾ ಇದೆ ಟೀಮು ರಾಯಲ್ ಬ್ರದರ್ಸ್ ತೀರ್ಥಹಳ್ಳಿಯ ತಂಡ. ಕುಡಿದ 5ನೇ ವೈಯಕ್ತಿಕ ಪ್ರಥಮ ಓವರ್ಗಾಗಿ ಮತ್ತೆ ಅವಿ ಹೊಸನಗರ. ಪಂದ್ಯಕೂಟವನ್ನು ಮುಂದುವರಿಸಿಕೊಳ್ಳಿ, ಗಮನಿಸಿಕೊಳ್ಳಿ ದಯಮಾಡಿ. ಸುಂದರತೆ ಎಸೆತ ತನ್ನ ಮೂಲಕವಾಗಿಯೂ ಕೂಡ ಸುರಕ್ಷಿತ ಕ್ಷೇತ್ರಾಕ್ಷಣೆಗಳನ್ನು ಮಾಡ್ತಾ ಇದ್ದಾರೆ.
ಮತ್ತೆ ಗ್ಯಾಪ್ ಶಾಟ್ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥ ಪವನ್ ಸಬ್ಗುಡ್ಡೆ ಬೌಂಡರಿಗಳನ್ನು ದಾಖಲಿಸ್ತಾ ಇದ್ದಾರೆ. 4 ಓಟದ ಸೇರ್ಪಡೆಗಳು ಕೂಡ 20 ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ಚಾಲ್ತಿ ಕಂಡಿರ್ತಕ್ಕಂಥ 5ನೇ ಓವರ್ನ 2ನೇ ಚೆಂಡಲ್ಲಿ ಬೌಂಡ್ರಿ. 3ನೇ ಚೆಂಡಿಗಾಗಿ ಮತ್ತೆ ಇವಾಗ ಅವಿನಾಶ್ ಆಚಾರ್ಯ ಹೊಸನಗರ. ಬಿರುಸಿನ ಹೊಡೆತ ತನ್ಮೂಲಕವಾಗಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಕ್ಷೇತ್ರರಕ್ಷಕರು ತಪ್ಪನ್ನು ಮಾಡ್ತಾ ಇದ್ದಾರೆ. ಸುಲಭದ ಕ್ಯಾಚ್ ಬಿಟ್ರೆ ಮ್ಯಾಚ್ ಬಿಡ್ತಾರೆ ಅನ್ನುವಂತ ಒಂದು ಸೂಚನೆಗಳಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಕ್ಯಾಚ್ ಬಿಡ್ತಾ ಇದ್ದಾರೆ. ಮೊದಲ ಜೀವನ ಬರೆದಿರ್ತಕ್ಕಂಥ ಪವನ್ ಸಬ್ಗುಡ್ಡೆ ಅದೆಷ್ಟರ ಮಟ್ಟಿಗೆ ಲಾಭವನ್ನ ಪಡಿತಾರೆ ಕಾದು ನೋಡಬೇಕಾಗ್ತದೆ. ಬಿರುಸಿನ ಆಟ ತನ್ಮೂಲಕವಾಗಿ ಬೌಂಡ್ರಿ. 4 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 24 ಓಟಗಳಿಗೆ ತಲುಪ್ತಾ ಇದೆ. ಸುನರ್ತ ಹೊಡೆತ ಮತ್ತೆ ಪವನ್ ದಾಟಲೆ ಮೊದಲೇ ತಿಳಿಯಪಡಿಸಿದಾಗೆ ಕ್ಯಾಚ್ ಮಾಡಿದಂತ ತಪ್ಪು. ಇಲ್ಲಿ ಪವನ್ ಬಹಳಷ್ಟು ಉತ್ತಮ ರೀತಿಯ ದಾಟಗಾರಿಕೆ ಮುಂದುವರಿಸ್ತಾ ಇದ್ದಾರೆ. ತಂಡದ ಮೊತ್ತ 28 ಓಟಗಳಿಗೆ ತಲುಪ್ತಾ ಇದೆ. ಅಲ್ಲೇ ಮತ್ತೆ ಬೌಂಡ್ರಿ. ಅಲ್ಲಿ ಕ್ಯಾಪ್ಟನ್ಗಳನ್ನ ಕರೆಯುತ್ತಾ ಇದ್ದೇವೆ, ಬನ್ನಿ. ಹ್ಯಾಟ್ರಿಕ್ ಬೌಂಡ್ರಿಯನ್ನು ಆವರಿಸಿಕೊಳ್ತಾ ಇದ್ದಾರೆ ಪವನ್ ಬಾಳೆಬೈಲು. ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ನ ಕ್ಯಾಪ್ಟನ್ ಬನ್ನಿ, ಹಾಗೇನೆ CFC ತಂಡದ ಕ್ಯಾಪ್ಟನ್ ಬನ್ನಿ, ಹಾಗೇನೆ ಮಲ್ನಾಡ್ ಹಂಟರ್ಸ್ ನ ಕಪ್ತಾನ್ರು ಮುಖ್ಯ ಅತಿಥಿ ಹತ್ರ ಬನ್ನಿ. ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಕಪ್ತಾನ್ರು, ಹಾಗೇನೆ CFC ಯ ಕಪ್ತಾನ್ರು, ಹಾಗೇನೆ ಮಲ್ನಾಡ್ ಹಂಟರ್ಸ್ ನ ಕಪ್ತಾನ್ರು ಮುಖ್ಯ ವೇದಿಕೆ ಹತ್ರ ಬನ್ನಿ ಅನ್ನೋದಕ್ಕೆ ತಿಳಿಸ್ತಾ ಇದ್ದೇವೆ. ಮೂವತ್ತೆರಡು ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ ಎಸೆತ. ಹಿಂದಿನ ಓವರ್ನಲ್ಲಿ ಕೂಡ 4 ಬೌಂಡರಿಗಳು ಪೂರೈಕೆಗೆ ಪವನ್ ರೂಪದಲ್ಲಿ ಕಾಣ್ಕೊಳ್ತಾ ಇದೆ. ಅಂತಿಮವಾಗಿಯೂ ಕೂಡ ಹ್ಯಾಟ್ರಿಕ್ ಬೌಂಡರಿಗಳನ್ನು ವರಿಸಿರ್ತಕ್ಕಂಥ ಆಟಗಾರರು ಪವನ್ ಸಬ್ಗುಡ್ಡೆ. ಸುಂದರತೆ ಹೊಡೆತ ತನ್ಮೂಲಕವಾಗಿ ಅಂತಿಮ ಚೆಂಡಿಗಾಗಿ ಆದಿ ಹೊಸನಗರ 33 ಓಟಗಳಿಗೆ ತಲುಪ್ತಾ ಇದೆ. ಇನ್ನು ಕೂಡ ಮೊದಲ ಅರ್ಧ ಭಾಗದ ಅಂತ್ಯದ 5 ಚೆಂಡುಗಳು ಬಾಕಿ ಉಳಿತಾ ಇದೆ. ಬಿರುಸಿನ ಹೊಡೆತ ತನ್ಮೂಲಕವಾಗಿ ಮತ್ತೆ ಪವನ್ ದಾಟಲೆ ರೇಖೆಯ ಗಡಿಭಾಗವನ್ನು ಉರುಳಿದಾಡ್ತಾ ಇದೆ. ಬೌಂಡ್ರಿ. 37 ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ವೈಯಕ್ತಿಕವಾಗಿ 6 ವೈಯಕ್ತಿಕ ಬೌಂಡರಿಗಳನ್ನ ರವಾನಿಸ್ತಾ ಇದ್ದಾರೆ ಪವನ್ ಸಬ್ಗುಡ್ಡೆ. ಮೊದಲಾಗಿಯೂ ಕೂಡ ಕೊಂಚ ಮಟ್ಟಿಗೆ ಮಂದಗತಿಯ ದಾಂಡುಗಾಟಿಕೆ ನಡೆಸಿರ್ತಕ್ಕಂಥ ಆಟಗಾರರು ಅಂತಿಮ ಕ್ಷಣದಲ್ಲಿ ತಂಡಕ್ಕೆ ಕೈ ಹಿಡಿತಾ ಇದ್ದಾರೆ. ಸುಂದರತೆ ಹೊಡೆತ ಮತ್ತೆ ಪವನ್ ದಾಟಲೆ ಬೌಂಡ್ರಿ. 4 ಓಟದ ಸೇರ್ಪಡೆ ಮುಖಾಂತರವಾಗಿ 41ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಮತ್ತೆ ಬಿರುಸಿನ ಹೊಡೆತ ತನ್ಮೂಲಕ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಮತ್ತೆ ಹ್ಯಾಟ್ರಿಕ್ ಬೌಂಡರಿಗಳನ್ನ ಈ ಓವರ್ನಲ್ಲಿಯೂ ರವಾನಿಸಿಕೊಳ್ತಾ ಇದ್ದಾರೆ. ನಿನ್ನೆ ದಿನ ಕೂಡ 6 ಎಸೆಗಳ ಮುಂದೆ ವೈಯಕ್ತಿಕವಾಗಿ 5 ಬೌಂಡರಿಗಳನ್ನು ಸಿರಿಸಿರ್ತಕ್ಕಂಥ ಆಟಗಾರರು ಪವನ್ ಸಬ್ಗುಡ್ಡೆ. ಇಲ್ಲಿ ಮೊದಲೇ ತಿಳಿಯಪಡಿಸಿದಾಗೆ ಕ್ಯಾಚ್ ಬಿಟ್ರೆ ಮ್ಯಾಚ್ ಬಿಡ್ತಾರೆ ಎನ್ನುವಂತ ಒಂದು ಸೂಚನೆಗಳಿದೆ.
45 ಓಟಗಳಿಗೆ ತಲುಪ್ತಾ ಇದೆ. ಒಟ್ಟಾರೆಯಾಗಿ ಈಗ ವೈಡ್ ಮುಖಾಂತರವಾಗಿ 46 ಓಟಗಳಿಗೆ ತಲುಪ್ತಾ ಇದೆ. ಇನ್ನು ಕೂಡ 4 ಅಂಕಿಯ ಚುವರಿಗಳು ಬಂದ್ರೆ ಅರ್ಧ ಶತಕವನ್ನು ಕೂಡ ಪೂರೈಸಿದೆ ರಾಯಲ್ ಬ್ರದರ್ಸ್ ತಂಡ. ಈ ರೀತಿಯಲ್ಲೇ ತಂಡದ ಮೊತ್ತ ಅರ್ಧ ಶತಕವ ಗಡಿಯನ್ನ ತಲುಪ್ತಾ ಇದೆ. 50 ಈ ಹೊತ್ತಿನ ಗರಿಷ್ಠ ಮೊತ್ತಕ್ಕೆ ತಲುಪ್ತಾ ಇದೆ ರಾಯಲ್ ಬ್ರದರ್ಸ್ ತಂಡ. ಈ ಓವರ್ನಲ್ಲಿ ಸುಂದರತೆ ಹೊಡೆತ ತಾನ್ ಮೂಲಕವಾಗಿ ಅಂತಿಮವಾಗಿ ಪವನ್ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ವೈಯಕ್ತಿಕವಾಗಿ 9 ಬೌಂಡರಿಗಳನ್ನ ದಾಖಲಿಸಿರ್ತಕ್ಕಂಥ ಆಟಗಾರರು ಪವನ್ ಸಬ್ಗುಡ್ಡೆ. ಒಟ್ಟಾರೆಯಾಗಿ 51ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಟೀಮ್ ರಾಯಲ್ ಬ್ರದರ್ಸ್ ತಂಡ. ಅಲ್ಲೇ ತಂಡದ ಕಪ್ತಾನರುಗಳು ಬನ್ನಿ. ಮೊದಲಾಗಿ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ನ ಕಪ್ತಾನರು, ಹಾಗೇನೆ CFC ಯ ಕಪ್ತಾನರು, ಹಾಗೇನೆ ಮಲ್ನಾಡು ಹಂಟರ್ಸ್ ನ ಕಪ್ತಾನರು, 3 ತಂಡದ ಕಪ್ತಾನರು ಬನ್ನಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಅರ್ಥ ಆಗಿಲ್ಲ. ಇದರಲ್ಲಿ 4 ಹೆಸರಿದೆ ಟೀಮಿಂದು. ಒಂದು ವಿನ್ನರ್ ಅಂತ ಇದೆ. ಈ ಮ್ಯಾಚಲ್ಲಿ ವಿನ್ ಆದವರು ವಿನ್ನರ್ ಅಂತ ಇದೆ. ಫಸ್ಟ್ ಎರಡು ಇರ್ತೀವಲ್ಲ ಆ ಟೀಮಿಂದು ಫಸ್ಟ್ ಮ್ಯಾಚ್ ಬಾಕಿ ಎಲ್ಲಾದ್ರೂ ಸೌಹಾರ್ದ ಟ್ರೋಫಿ 2024ರ ಒಂದು ವ್ಯವಸ್ಥಿತ ಟೂರ್ನಮೆಂಟಿನಲ್ಲಿ ಇವಾಗಲೇ 3 ತಂಡಗಳು ಕ್ವಾರ್ಟರ್ ಫೈನಲ್ ಹಂತವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಮಲ್ನಾಡ್ ಹಂಟರ್ಸ್ ನಾಯಕರು ಬರಬೇಕು. ಅಲ್ಲಿ ರಹಮತುಲ್ಲಾ ಹಸಾದಿ ಅವರು ಹಾಗೇನೆ ರಾಘು ಶೆಟ್ಟಿ ಅವರು ಸರ್ ದಯವಿಟ್ಟು ಬರಬೇಕು. ಹಲೋ ಹಲೋ ರಾಘು ಶೆಟ್ಟಿ ಅವರು ದಯವಿಟ್ಟು ಬರಬೇಕು. ರಹಮತುಲ್ಲಾ ಹಸಾದಿ ಅವರು, ಮೊಹಮ್ಮದ್ ರಫಿ ಅವರು, ಅದೇ ರೀತಿಯಾಗಿ ರಿಯಾಜ್ ಅವರು, ಮಂಜು ಬಾಬು ಸರ್ ಅವರು, ಆಸಿಫ್ ಅವರು ದಯವಿಟ್ಟು ಬನ್ನಿ ಸರ್. ಹಲೋ 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 ಇದೀಗ ಈ ಪಂದ್ಯದ ಬಳಿಕವಾಗಿ ಸೆಮಿಫೈನಲ್ ಕಾಳಗ. ಓಕೆ, ಮೊದಲ ಸೆಮಿಫೈನಲ್ ಕಾಳಗ. ಇದು ಮೊದಲ ಸೆಮಿಫೈನಲ್. CFC ವಿರುದ್ಧವಾಗಿ ವಿನ್ನಿಂಗ್ ಟೀಮ್ ಸೆಕೆಂಡ್ ಮ್ಯಾಚ್. ಇದು ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ಮಲೆನಾಡು ಹಂಟರ್ಸ್ ಮೊದಲ ಸೆಮಿಫೈನಲ್ ಕಾಳಗ. ಮಲೆನಾಡು ಹಂಟರ್ಸ್ ವಿರುದ್ಧವಾಗಿ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್. ಒಂದು ಇನ್ನಿಂಗ್ಸ್ ಆದ ತಕ್ಷಣವಾಗಿ ಟಾಸಿಗೆ ಬನ್ನಿ, ಟಾಸಿಗೆ ಬನ್ನಿ. ಅಲ್ಲಿ ಮಲ್ನಾಡ್ ಹಂಟರ್ಸ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ, ನ್ಯಾಷನಲ್ ಕ್ಯಾಪ್ಟನ್ ಬನ್ನಿ. ಮಲ್ನಾಡ್ ಹಂಟರ್ಸ್ ಕ್ಯಾಪ್ಟನ್ ಶಶಿ ಕಿರಣ್ ಬನ್ನಿ.
ಸ್ಕೋರಿಂಗ್ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಸೋಹೆಲ್ ಎಲ್ಲೇ ಇದ್ರು ಬರಬೇಕು. ಸೌಹಾರ್ದ ಟ್ರೋಫಿಯ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಅಂಕಣದ ಭಾಗದಲ್ಲಿ ಮುಂದುವರಿಕೆಯನ್ನು ಪಡ್ಕೊಂಡು ಒಂದು ಟೂರ್ನಮೆಂಟಿನ ವೀಕ್ಷಣೆಯಲ್ಲಿರ್ತಕ್ಕಂಥ ಎಲ್ಲಾ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೆ ಕೂಡ ಮತ್ತೊಮ್ಮೆ ಸೌಹಾರ್ದ ಟ್ರೋಫಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಒಂದು ಟಾರ್ಗೆಟ್ ಅನ್ನು ಬೆನ್ನಡ್ತಾ ಇರ್ತಕ್ಕಂಥ ತಂಡ ಮೊದಲ ಸೆಮಿಫೈನಲ್ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಟಾಸ್ ಕಾರ್ಯಕ್ರಮವನ್ನು ಕಂಟಿಲ್ ರಾಗಣ್ಣ ನಡೆಸಿಕೊಡ್ತಾ ಇದ್ದಾರೆ. ಮಲ್ನಾಡ್ ಹಂಟರ್ಸ್ ವಿರುದ್ಧವಾಗಿ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್. ಇಟ್ ಇಸ್ ದ ಕಾಲ್ ಟೈಲ್ ಟಾಸ್ ವಿನ್ ಬೈ ಮಲೆನಾಡು ಹಂಟರ್ಸ್. ಅಲ್ಲಿ ಟೆಕ್ನಿಷಿಯನ್ ಸ್ವಲ್ಪ ಬೇಸ್ ಇಡ್ಬೇಕು. ಇಲ್ಲಿ ಬೇಸ್ ಹಲೋ ಸ್ವಲ್ಪ ಬೇಸ್ ಇಡಿ. ಹಲೋ 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 ಓಕೆ. ಹಲೋ ಸ್ವೀಪ್ ಮಾಡುವಂತ ಪ್ರಯತ್ನವನ್ನು ನಡೆಸಿದ್ರು. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. 51 ಒಂದು ಟಾರ್ಗೆಟ್ ಅನ್ನ ಬೆನ್ನಡ್ತಾ ಇರ್ತಕ್ಕಂಥ ಸೌಹಾರ್ದ ಟ್ರೋಫಿ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕಣದ ಭಾಗದಲ್ಲಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹಿಂದಿನ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಮಲ್ನಾಡು ಹಂಟರ್ಸಿನ ಸಚಿನ್ ಗೆರ್ಸಾ ಅವರು ಪಡ್ಕೊಳ್ತಾ ಇದ್ದೀರಾ. ಮುಖ್ಯ ವೇದಿಕೆ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದನ್ನು ತಿಳಿಸ ಈಗ ಮತ್ತೆ ಚೆಂಡು ಸೀಮಾರೇಖೆಯನ್ನು ಕಮಿಸ್ತಾ ಇದೆ. ಬೌಂಡ್ರಿ 2 ಭರ್ಜರಿ ಬೌಂಡ್ರಿಯನ್ನು ಅಂತಿಮ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ಎರಡನೇ ಓವರ್ಗಾಗಿ ಹೊಸ ಬೌಲರ್ ಎಂಸಿಎಚ್ನ ಆರಂಭಿಕ ಆಟಗಾರರು ಸಹೋದರರ ಜೋಡಿ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಒಂದೆಡೆ ಅವಿನಾಶ್ ಆಚಾರ್ಯ ಹೊಸನಗರ ಜೊತೆಗಾಗಿ ಆದಿ ಆಚಾರ್ಯ ವೇಗದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಎರಡನೇ ಬಾರಿ ಎಸಂತ ಚೆಂಡು ಈಗ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಟೆನ್ನಿಸ್ ಬಾಲ್ ನಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ರಾಜ್ಯ ಟೆನ್ನಿಸ್ ಬಾಲ್ ಯಶಸ್ವಿ ಕ್ರಿಕೆಟಿಗರು ಕೂಡ ಅವಿನಾಶ್ ಆಚಾರ್ಯ ಜೊತೆಗಾಗಿ ಆದಿ ಆಚಾರ್ಯ ಆರಂಭಿಕ ಆಟಗಾರರು. ಈ ಬಾರಿ ಅಸಂತ ಚೆಂಡು ನಡುವೆ ಈಗ ಮೊದಲ ಬೌಂಡ್ರಿಯನ್ನು ಆದಿ ದಾಖಲಿಸ್ತಾ ಇದ್ದಾನೆ. ಕ್ವಾರ್ಟರ್ ಫೈನಲ್ ಪಂದ್ಯಾಟ ಅಂತಿಮ ಸೆಷನ್ ಮುಂದುವರಿಕೆ ಪಡ್ಕೊಳ್ತಾ ಇದೆ. ಕ್ರಿಕ್ ಲೈನ್ ಪಂದ್ಯಾಟದ ನೇರ ಪ್ರಸಾರವನ್ನು ನಡೆಸ್ತಾ ಇದೆ. ಅಲ್ಲಿ ರೆಹಮತುಲ್ಲಾ ಆಸಾದ್ ಅವರು ದಯವಿಟ್ಟು ಇಲ್ಲಿ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಇಲ್ಲಿ ಸಂಘಟಕರು ಕರೆಂಟ್ ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಳೆದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಸಚಿನ್ ಗೆರ್ಸಾ ದಯವಿಟ್ಟು ಬನ್ನಿ.
ಮಂಜು ಬಾಬು ಸರ್ ನೀಡಿ ಗೌರವಿಸಬೇಕಲ್ಲಿ. ಸೌಹಾರ್ದ ಟ್ರೋಫಿ ಹದಿನಾರು ಓಟವನ್ನು ದಾಖಲಿಸ್ತಾ ಇದ್ದಾರೆ. IPL 2025ರಲ್ಲಿ ರಿಷಬ್ ಪಂತ್ ಬಹಳಷ್ಟು ಮೊತ್ತಕ್ಕೆ ಬಿಡ್ಡಿಂಗ್ ಅಂತ ಆಟಗಾರ ಆದ್ರೆ ಬಹುಶಃ ಸೌಹಾರ್ದ ಟ್ರೋಫಿಯಲ್ಲಿ ವಿನಯ್ ಆ ರೀತಿಯ ಬಿಡ್ಡಿಂಗ್ ಅತಿ ಹೆಚ್ಚಿನ ಪಾಯಿಂಟ್ಸ್ಗೆ ಬಿಟ್ಟಾದಂತ ಆಟಗಾರ ಕೂಡ. ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ಅಂತಿಮ ಹಂತದಲ್ಲಿ ಈಗ ಮತ್ತೆ ಚೆಂಡು ಸೀಮಾರೇಖೆನ ಗಮನಿಸ್ತಾ ಇದೆ. ಬೌಂಡ್ರಿ ಮೊದಲ ಹಂತದಲ್ಲಿ 20 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಹಲೋ, ಸಚಿನ್ ಹಿರೇಸರ್ ಅವರ ಗಮನಕ್ಕೆ ಸೋಮವಾರ ಸಂತೆ ನೆನ್ಪಿಟ್ಕೊಳ್ಳಿ. ಸಂತೆ ಸೋಮವಾರ. ಮೊದಲ ಹಂತದಲ್ಲಿ 20 ಓಟವನ್ನು ದಾಖಲಿಸ್ತಾ ಇದ್ದಾರೆ. MCR ಜಯಕ್ಕಾಗಿ ಇನ್ನೂ ಕೂಡ 31 ಓಟಗಳು ಬರಬೇಕಾಗಿದೆ. ಅವಿಗಸ್ ಅಂತ ಚೆಂಡು ಈಗ ಬಿರುಸಿನ ಆಟವನ್ನು ದಾಖಲಿಸಿದ್ರು. ತನ್ಮೂಲಕ ಚೆಂಡು ಸೀಮಾರೇಖೆ ಗಮನಿಸ್ತಾ ಇದೆ. ಬೌಂಡ್ರಿ ಎರಡನೇ ಬಾರಿ ಅಂತ ಚೆಂಡು ಈಗ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಸೌಹಾರ್ದ ಟ್ರೋಫಿಯ ಮೊದಲ ಪಂದ್ಯದ ತರುವಾಯ ಮೊದಲ ಸೆಮಿಫೈನಲ್ ಹೋರಾಟಗಳು ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ಮಲ್ನಾಡು ಹಂಟರ್ಸ್ ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತದೆ. 2 SSC ತಂಡಗಳು. ಅವಿಗಸ್ ಅಂತ ಚೆಂಡು ಈಗ ಸೇಫ್ ಮಾಡುವಂತ ಪ್ರಯತ್ನ. ಚೆಂಡು ಸ್ಕ್ವೇರ್ ಲೆಗ್ ರೇಖೆಯನ್ನು ಗಮನಿಸ್ತಾ ಇದೆ. ಈಗ ಬೌಂಡ್ರಿ ಮೂವತ್ತೆರಡು. ನಾಲ್ಕನೇ ಬಾರಿ ಅವಿಗಸ್ ಅಂತ ಚೆಂಡು ಈಗ ಮತ್ತೆ ಬಿರುಸಿನ ಹೊಡೆತವನ್ನು ಅವಿ ದಾಖಲಿಸ್ತಾ ಇದ್ದಾನೆ. ಕ್ಷೇತ್ರಾಕ್ಷಣೆ ಅಡವಟ್ಟು. ಆರಂಭಿಕ ಓವರ್ನಲ್ಲಿ ಸೋದರರ ಸೆಷನ್ ನಲ್ಲಿ ಈಗ ಸೋದರ ಆಟ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಅವಿನಾಶ್ 2 ಬಾರ್ಚೇರಿ ಬೌಂಡ್ರಿಯನ್ನು ದಾಖಲಿಸಿದ್ರು. ಎರಡನೇ ಓವರ್ನಲ್ಲಿ ಆದಿ ಆಚಾರ್ಯ 3 ಬಾರ್ಚೇರಿ ಬೌಂಡ್ರಿಯನ್ನು ದಾಖಲಿಸಿದ್ರೆ ಈಗ ಅವಿನಾಶ 4 ಎಸೆಗಳ ಮುಂದೆ 4 ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಪಡ್ಕೊಳ್ತಾ ಇದ್ದಾರೆ. 5ನೇ ಬೌಂಡರಿ ದಾಖಲಿಸುವ ಹಂತದಲ್ಲಿ ಈಗ ಕ್ಷೇತ್ರಕ್ಷಣೆ ಕಂಡುಕೊಳ್ತಾ ಇದ್ದಾರೆ. ಈ ನಡುವೆ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿದ್ರು. ತನ್ಮೂಲಕ ಮತ್ತೆ ಬೌಂಡ್ರಿ. 4 ಜನ ಯಶಸ್ವಿ ಸಂಘಟಕರ ಒಂದು ಹೋರಾಟದ ಪಂದ್ಯ ಸೌಹಾರ್ದ ಟ್ರೋಫಿಯ ಸೀಸನ್ 1 ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ. ಆರಂಭಿಕ ಹಂತದಲ್ಲಿ ಕ್ಕೆ ತಲುಪ್ತಾ ಇದೆ. ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನು ಈಗ ಆರಂಭಿಕ ಸೋದರ ಜೋಡಿ
ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದೆ. ಒಂದು ಹಂತದಲ್ಲಿ ಬಹುಶಃ ಈ ಒಂದು ಟೂರ್ನಮೆಂಟಿನ ಕೆಲವೊಂದು ಆಟಗಾರರು ನಿರೀಕ್ಷೆಯನ್ನು ಹುಟ್ಟಿಸಿರ್ತಕ್ಕಂಥ ಆಟಗಾರರು ಈ ಒಂದು ಟೂರ್ನಮೆಂಟಿನಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ಒಂದೆಡೆ ಸಚಿನ್ ಜೊತೆಗಾಗಿ ಶರತ್ ಈ ಒಂದು ಟೂರ್ನಮೆಂಟಿನಲ್ಲಿ ವೈಫಲ್ಯವನ್ನು ಕಂಡಿರ್ತಕ್ಕಂಥ ಆಟಗಾರರು. ಬಹುಶಃ ಎಸಗಾರಿಕೆಯಲ್ಲಿ ಶರತ್ ಸಕ್ಸಸ್ ಅನ್ನ ಕಂಡಿದ್ರು ಕೂಡ ದಾಂಡಿಗತ್ತದಲ್ಲಿ ವೈಫಲ್ಯವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಆಟಗಾರ ಕೂಡ. ಓಚಗಳಿಗೆ ಮತ್ತೆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಇನ್ನೋರ್ವ ಯಶಸ್ವಿ ಆಟಗಾರ ಸುಜಾನ್ ಬಹುಶಃ 40 ಪಂದ್ಯಾಟದಲ್ಲಿ ಬರಸಿಡಿನ ಬೌಂಡರಿಯನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಕ್ರಿಕೆಟಿಗ ಸುಜಾನ್ ಶೆಟ್ಟಿ ಕುರುವಳ್ಳಿ ಕೇವಲ 17 ಚೆಂಡುಗಳ ಮುಂದೆ 7 ಓಟವನ್ನು ದಾಖಲಿಸಿ ವೈಫಲ್ಯವನ್ನ ಕಂಡಿರ್ತಕ್ಕಂಥ ಆಟಗಾರ ಕೂಡ. ಕ್ರಿಕೆಟ್ ಅದೃಷ್ಟದ ಆಟ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜಯಕ್ಕಾಗಿ 11 ಓಟಗಳು. ಆದಿಗೆ ಸಂತ ಚೆಂಡು ಲೇಟ್ಗಳು ಮಾಡುವಂತ ಪ್ರಯತ್ನವನ್ನ ಆದಿ ನಡೆಸ್ತಾ ಇದ್ದಾನೆ. ಮೊದಲ ಹಂತದಲ್ಲಿ ಈಗ 40 ಸೌಹಾರ್ದ ಫ್ರಾನ್ಸ್ ಕ್ರಿಕೆಟರ್ಸ್ ಮೊದಲ ಬಾರಿಗೆ ಒಂದು ಯಶಸ್ಸಿನ ಟೂರ್ನಮೆಂಟ್ ಹೊನಲು ಬೆಳಕಿನ ಪಂದ್ಯಾಟವಾಗಿ ನಡೆಸ್ತಾ ಇದೆ. ಅಂತಿಮ ಹಂತದಲ್ಲಿ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಡೈವಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದೀರಾ. ಮೊದಲ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಆದಿ ಅವಿನಾಶನ ಲೆಕ್ಕಾಚಾರಗಳು ಈಗ ಹಿನ್ನಡೆಯನ್ನು ಕಂಡುಕೊಳ್ತಾ ಇದೆ. ಬಹುಶಃ ಆರಂಭಿಕ ಹಂತದಲ್ಲಿ ಸಮಯ ಕಳೆದಂತೆ ಯೂಟ್ಯೂಬ್ ಮುಖಾಂತರವಾಗಿ ಕೆಲವೊಟ್ಟು ಕ್ರೀಡಾ ಸಂಸ್ಥೆಗಳು ನೇರ ಪ್ರಸಾರವನ್ನ ನಡೆಸ್ತಾ ಇದೆ. ಆ ನಿಟ್ಟಿನಲ್ಲಿ ಬಹುಶಃ ಸುಭಾನ್ ಅವರ ಒಂದು ಸಾರಥ್ಯದಲ್ಲಿ ಕ್ರಿಕ್ ಲೈನ್ ಒಂದು ಟೂರ್ನಮೆಂಟಿನ ಸೌಹಾರ್ದ ಟ್ರೋಫಿಯ ನೇರ ಪ್ರಸಾರವನ್ನು ನಡೆಸ್ತಾ ಇದೆ. ಸೌಹಾರ್ದ ಟ್ರೋಫಿಯ ಒಂದು ಟೂರ್ನಮೆಂಟ್ ಅನ್ನ ಯೂಟ್ಯೂಬ್ ಮುಖಾಂತರವಾಗಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರದವರಿಗೆ ಕೂಡ ಮತ್ತೊಮ್ಮೆ ಕೃತಜ್ಞತೆ ಜೊತೆಗೆ ಧನ್ಯವಾದವನ್ನ ಸೌಹಾರ್ದದ ಪರವಾಗಿ ತಿಳಿಸ್ತಾ ಇದ್ದಾವೆ. 12 ಚೆಂಡು 11 ಓಟಗಳು ಬರಬೇಕಾಗಿದೆ ಸೆಮಿ ಟಿಕೆಟಿಗಾಗಿ. ಬಹಳಷ್ಟು ಒಂದು ಉತ್ತಮ ರೀತಿಯ ಸೌಹಾರ್ದ ಟ್ರೋಫಿಯ ಪಂದ್ಯಾಟ ಮುಗಿದ ತಕ್ಷಣ 2 ಸೆಮಿಫೈನಲ್ ಪಂದ್ಯಾಟಗಳು ಅಂತಿಮ ಹಂತದಲ್ಲಿ ಸೌಹಾರ್ದ ಟ್ರೋಫಿಯ ಗ್ರ್ಯಾಂಡ್ 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 ಫಿನಾಲಿಯ ಪಂದ್ಯಾಟ ಫೈನಲ್ ಪಂದ್ಯಾಟಗಳ ಅಂಕಣದ ಭಾಗದಲ್ಲಿ ಸಾಗಬೇಕಾಗಿದೆ. ಔಷಧದಲ್ಲಿ ಲಕ್ಷಂ ಎನ್ನುವ ಸೂಚನೆ ರವಾನಿಸಿದ್ರು. ಅತಿರಿಕ್ತದ ಓಟಗಳ ಸೇರ್ಪಡೆ ಸುಜಿತ್ ಗೊಲ್ಲ ವಿಶಿಷ್ಟ ಶೈಲಿಯಲ್ಲಿ ನಿರ್ಣಯವನ್ನ ನೀಡ್ತಾ ಇರ್ತಕ್ಕಂಥ ನಿರ್ಣಾಯಕರು ಕೂಡ. ಅವಿಗೆ ಸಂತ ಚೆಂಡು ನಡುವೆಗ ಮತ್ತೆ ಬೌಂಡ್ರಿ. ಎಂಟು ಭರ್ಜರಿ ಬೌಂಡ್ರಿಯನ್ನು ಅವಿನಾಶ್ ದಾಖಲಿಸ್ತಾ ಇದ್ದಾನೆ. ವಿಶಿಷ್ಟ ಶೈಲ ಹೊಡೆತವನ್ನು ದಾಖಲಿಸಿದ್ರು. ಸ್ಕಾಲಾಕ್ ಸೀಮಾರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ. ಒಂಬತ್ತು ಬೌಂಡ್ರಿಯನ್ನು ಈಗ ಅವಿನಾಶ್ ಜಯನಗರ ದಾಖಲಿಸ್ತಾ ಇದ್ದಾನೆ. ಜಯಕ್ಕಾಗಿ 2 ಓಟಗಳು 51ರ ಒಂದು ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾಗಿದೆ. ಬೃಹತ್ ಮೊತ್ತದ ಒಂದು ಟಾರ್ಗೆಟ್ ಅನ್ನ ಈಗ ಸುಲಭ. ಈ ನಡುವೆ ಚೆಂಡು ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ. 10 ಭರ್ಜರಿ ಬೌಂಡ್ರಿಯನ್ನು ಈಗ ಲೀಲಾಜಲವಾಗಿ ಅವಿನಾಶ್ ದಾಖಲಿಸ್ತಾ ಇದ್ದಾನೆ. ಹಂತದಲ್ಲಿ 4ನೇ ತಂಡವಾಗಿ ಎಂಎಫ್ಸಿ ಟೂರ್ನಮೆಂಟಿನ ಸೆಮಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ.
ಈ ನಡುವೆ ಈಗ 4 ತಂಡಗಳು ಸೌಹಾರ್ದ ಟ್ರೋಫಿಯ